ನನ್ನ ಪ್ರೀತಿಯ ಕರುನಾಡಿನ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವಾಗ ಜಸ್ಟ್ ಟಿಫಿನ್ ಆಯಿತು. ಟಿಫಿನ್ ಮುಗಿಸ್ಕೊಂಡು ಬಂದೆ. ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂತಂದರೆ, ನಿನ್ನೆ ನಾನು ಬೈಕಿಗೆ ಫಿಟ್ ಮಾಡೋಕ್ಕೆ ಒಂದು ಮೊಬೈಲ್ ಹೋಲ್ಡ್ರ್ ತೊಗೊಂಡಿದ್ದೆ. ಅದನ್ನ ಇವಾಗ ಫಿಟ್ ಮಾಡೋಣ. ಯಾವ ಥರ ಫಿಟ್ ಆಗ್ತೈತಿ ಅನ್ನೋದನ್ನು ನಾನು ಚೆಕ್ ಮಾಡ್ತೀನಿ, ನಿಮಗೂ ತೋರಿಸ್ತೇನೆ ಅಂತ. ಹಾಗಿದ್ದರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಅದು ಮೊಬೈಲ್ ಹೋಲ್ಡ್ರ್ ಇಲ್ಲೇ ಇತ್ತು, ತೋರಿಸ್ತೇನೆ ಅದು ಯಾವ ಥರ ಮೊಬೈಲ್ ಹೋಲ್ಡ್ರ್ ಅನ್ನೋದು. ನೋಡ್ತಿದ್ರಲ್ಲ, ಇದಾದ ಮೊಬೈಲ್ ಹೋಲ್ಡ್ರನ್ನ ಇವಾಗ ನಾನು ನಮ್ಮ ಬೈಕಿಗೆ ಫಿಟ್ ಮಾಡೋಣ. ಇವಾಗ ಫೈನಲ್ ಆಗಿ ನಾವು ಮೊಬೈಲ್ ಹೋಲ್ಡ್ರನ್ನ ಅಸೆಂಬ್ಲಿ ಮಾಡಿದ್ವಿ. ಯಾವ ಥರ ಕಾಣಿಸುತ್ತೆ ನಿಮಗೂ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಿ, ಮೊಬೈಲ್ ಹೋಲ್ಡ್ರ್ ಈ ಥರ ಫಿಕ್ಸ್ ಮಾಡಿದ್ದೀನಿ. ಇವಾಗ ನಾವು ಫಿಟ್ ಮಾಡಿದ್ವಿ. ಫಿಟ್ ಮಾಡಿದಾದ್ಮೇಲೆ ಒಂದು ಟೆಸ್ಟೇ ಹೊಡಿನ ಯಾವ ಥರ ಇರುತ್ತೆ ಅಂತ ನಾವು ಚೆಕ್ ಮಾಡೋಣ. ನೋಡ್ತಾ ಇದ್ರಿ, ಟ್ರಯಲ್ ಮಾಡ್ತಿದ್ದೇನೆ. ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗ್ತಿದೆ. ನೋಡೋಣ ಅಂತ. ಪರವಾಗಿಲ್ಲ, ಕ್ಲಿಯರಾಗಿ ಕ್ಯಾಪ್ಚರ್ ಆಗ್ತಿದೆ. ಇಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ. ಸ್ವಲ್ಪ ಮಿರರ್ ಏನೋ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಮಿರರ್ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತ. ಮಿರರ್ ನೋಡೋಣ. ಮತ್ತು ಮಿರರ್ ಇನ್ನೂ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ. ಮಿರರ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀನಿ ಇವಾಗ. ಓಕೆ, ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ. ಮಿರರು ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಮತ್ತು ಮೊಬೈಲು ಕರೆಕ್ಟಾಗಿ ಕುಳಿತಿದೆ. ಏನು ತೊಂದರೆ ಇಲ್ಲ, ರೈಡ್ ಮಾಡ್ಬೋದು. ಪರವಾಗಿಲ್ಲ, ರೈಟ್ ಸೈಡ್ ಎಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಪೆಂಡಿಂಗ್ ಇದ್ದಿದ್ದು ವರ್ಕ್ ಎಲ್ಲ ಮಾಡಿ ಆಯಿತಾ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ, ಸ್ವಲ್ಪ ಕ್ಲೀನಿಂಗ್ ಮಾಡ್ಬೇಕಾ, ಪ್ರಾಪರ್ ಅರೇಂಜ್ಮೆಂಟ್ ಮಾಡ್ಬೇಕಾ, ಅದೊಂದು ಸ್ವಲ್ಪ ಮಾಡ್ತೀನಿ. ಇವಾಗ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಇದು ನೀವು ನೋಡ್ತಿದ್ದೀರಿ, ಈ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡಬೇಕಿದ್ನ. ಇದನ್ನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ವೀಕೆಂಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಸ್ವಲ್ಪ ಇಲ್ಲಿ ಜಾಡ ಜಾಸ್ತಿ ಇದೆ, ಇಲ್ಲೇ ಜೀಡ್ರ ಬಲೆಗಳು ಜಾಸ್ತಿ ಆಗಿದೆ, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ.
ಬಟನ್ ಹಾಕೈತೆ ಒಂಥರ ಕ್ಲೀನ್ ಕಾಣಿಸತೈತೆ. ಎಲ್ಲನೂ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಆಯಿತಾ. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಊಟದ ಟೈಮ್ ಇದೆ ಇವಾಗ. ಕ್ಲೀನಿಂಗ್ ಎಲ್ಲ ಮುಗೀತಾ. ಕ್ಲೀನಿಂಗ್ ಮುಗಿಸಿದಾದ್ಮೇಲೆ ಇವಾಗ ಊಟಕ್ಕೆ ಹೋಗ್ತೀನಿ. ಊಟ ಮಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ವರ್ಕ್ ಇದೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ. ಎಡಿಟಿಂಗ್ ವರ್ಕ್ ಮುಗಿಸಿದಾದ್ಮೇಲೆ ಸಂಜೆ ಮುಂದೆ ಮಾರ್ಕೆಟಿಗೆ ಹೋಗ್ಬೇಕು. ಇವಾಗ ಜಸ್ಟ್ ಊಟ ಆಯಿತು, ಊಟ ಮಾಡ್ಕೊಂಬಂದೆ. ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಐತಿ. ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆದಮೇಲೆ ಸಂಜೆ ಮುಂದೆ ನಾನು ಮೊದಲೇ ಹೇಳಿರುವಾಗ ಮಾರ್ಕೆಟಿಗೆ ಹೋಗೈತೆ, ಮಾರ್ಕೆಟಿಗೆ ಹೋಗಿ ಬರೋಣಂತೆ. ಇವಾಗ ಮಾರ್ಕೆಟಿಗೆ ಹೊರಡ್ತಿದ್ದೇನೆ. ಮಾರ್ಕೆಟಿಗೆ ಹೋಗಿ ಬಂದಾದ್ಮೇಲೆ ಮತ್ತು ಏನು ಕೆಲಸ ಇದೆ ಅದು ಮಾಡೋಣ, ಇಲ್ಲ ನಾಳೆದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ನಾಳೆ ಒಂದು ಲಾಂಗ್ ಡ್ರೈವ್ ಇದೆ, ಅದಕ್ಕೋಸ್ಕರ ಇವಾಗ ಹೊರಡ್ತಿದ್ದೇನೆ. ಇವಾಗ APMC ಮಾರ್ಕೆಟಿಗೆ ಹೊರಡ್ತಿದ್ದೇನೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಇವಾಗ ಮೊಬೈಲ್ ಹೋಲ್ಡ್ರ್ ಆ್ಯಕ್ಸಿಂದ ಭಾಳ ಕಂಫರ್ಟ್ ಆಗೈತಿ. ಯಾಕಂತಂತಂದ್ರೆ ಎಲ್ಲನೂ ಕ್ಯಾಪ್ಚರ್ ಮಾಡ್ಬೋದು ಬೈಕ್ ರೈಡ್ ಮಾಡ್ಬೇಕಾದ್ರೆ. ಅದೊಂದು ಭಾಳ ಖುಷಿ ಆಗೈತಿ. ಇಲ್ಲಪ್ಪ ಅಂದ್ರೆ ಮೊದಲು ಟ್ರೈಪಾಡ್ ಹಿಡ್ಕೋಬೇಕಾಗಿತ್ತು, ಕಷ್ಟ ಆಗಿರೋದು ಟ್ರೈಪಾಡ್ ಹಿಡ್ಕೊಳಕ್ಕೆ. ಮಸ್ತ್ ಕಂಫರ್ಟ್ ಐತೆ, ಚಲೋ ಐತೆ, ಒಂಥರ ತಗೋಬೋದು. ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 to 20 ಮಿನಿಟ್ಸ್ ಆಗ್ತೈತಿ. ಭಾಳ ಹತ್ತಿರ ಇದೆ ಮನೆಯಿಂದ, ಜಾಸ್ತಿ ಏನು ದೂರ ಆಗಂಗಿಲ್ಲ. ಯಾಕಂದ್ರೆ ಐಟಮ್ಸ್ ಮಾತ್ರ ಸಿಕ್ಕಾಪಟ್ಟೆ ತೊಗೋಬೇಕು. ಅದ್ರ ಸಂಬಂಧ ಮೇ ಬಿ ಅಲ್ಲೇ ಒಂದು 40 ಮಿನಿಟ್ಸ್ ಹೋಗ್ತೈತಿ. ಮತ್ತು ಎಲ್ಲ ಶಾಪು ಓಪನ್ ಇರ್ತಾವಿಲ್ಲ ಡೌಟ್. ಇವಾಗ ಅದನ್ನು ಚೆಕ್ ಮಾಡ್ಬೇಕು. ಓಪನ್ ಇದ್ದು ಅಂದರೆ ಎಟ್ ಎ ಟೈಮ್ ಬಂದುಬಿಡ್ತಾವೆ. ಇಲ್ಲಪ್ಪ ಅಂದ್ರೆ ಮತ್ತು ಅದ್ರ ಸಂಬಂಧ ನಾಳೆ ಹೋಗ್ಬೇಕಾಕೈತೆ. ನೋಡೋಣ ಇವಾಗ ಏನಾಗ್ತೈತೆ ಅನ್ನೋದು. ಇವಾಗ ನಾವು ನವನಗರ ಲಾಸ್ಟ್ ಸ್ಟಾಪ್ ಹತ್ರ ನೇರಿದ್ದೇವೆ. APMC ಹೋಗೋದು ಏನು ಉದ್ದೇಶ ಅಂತಂತಂದ್ರೆ, ಆಮೇಲೆ ಕಂಪೇರ್ ಟು ಮಾರ್ಕೆಟ್ ಒಳಗಡೆ ಅಲ್ಲಿ ಒಂದು ಸ್ವಲ್ಪ APMC ಚೀಪ್ ಆಗ್ತೈತೆ. ಅಂದ್ರೆ ಲಾರ್ಜ್ ಸ್ಕೇಲ್ ಬೇಕಾಗಿತ್ತು ಅಂತಂದ್ರೆ APMC ಇಸ್ ಬೆಟರ್. ಇಲ್ಲಪ್ಪ ಅಂತಂತಂದ್ರೆ ಹೋಲ್ಸೇಲ್ ಮತ್ತು ರೀಟೇಲ್ಗೂ ಭಾಳ ಡಿಫ್ರೆನ್ಸ್ ಇರ್ತೈತೆ. ಇವಾಗ ನಾವು ನವನಗರ ಲಾಸ್ಟ್ ಸ್ಟಾಪಿಗೆ ಬಂದಿವೆ. ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ಎಲ್ಲ ಕಡೆ ಬ್ಯಾನರ್ಸ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳು ಕ್ಲೀನ್ ನಡೀತಿದಾವೆ.
ಆಲ್ಮೋಸ್ಟ್ ಆಲ್ ನಾವು ಮೇನ್ ರೋಡ್ ನಿಯರ್ ಇದ್ದೇವೆ ನವನಗರದ. ಆಲ್ಮೋಸ್ಟ್ ಆಲ್ ನಾನು ನಿಮಗೆ ತೋರಿಸಿದ್ದೀನಿ, ಜಾಸ್ತಿ ಸಲ ತೋರಿಸಿದ್ದೀನಿ ನವನಗರ BRTS ಬಸ್ ಸ್ಟಾಪ್ನ. ಇದು ನಮ್ದು ಆಟೋ ಸ್ಟ್ಯಾಂಡ್ ಇದೆ. ಆಟೋ ಭಯ್ಯಗಳೆಲ್ಲ ಅಲ್ಲಿ ಇರ್ತಾರೆ. ಇವಾಗ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ನಾವು ಹುಬ್ಳಿ ಧಾರವಾಡ ಮೇನ್ ರೋಡ್ ಕನೆಕ್ಟ್ ಆದ್ವಿ ಇವಾಗ. ನಾವು APMCಗೆ ನಿಯರ್ ಇದ್ದೇವೆ. ಜಸ್ಟ್ ಇನ್ನೊಂದು 2 ಮಿನಿಟ್ಸ್ ಒಳಗಡೆ ನಾವು APMC ಗೇಟ್ ಒಳಗಡೆ ಎಂಟರ್ ಆಗ್ತೇವೆ. ಆಲ್ಮೋಸ್ಟ್ ಒಳ್ಳೆ ಸಂಜೆ ಮುಂದಾಗಿದೆ, ಎಲ್ಲರೂ ಮನೆಗೆ ಹೊಂಟಾರ. ಸ್ವಲ್ಪ ಟ್ರಾಫಿಕ್ನು ಜಾಸ್ತಿ ಐತಿ ಇವಾಗ. ಈಗ ನಾವು APMC ಬಂತ ನೋಡ್ತಿದ್ದೀರಿ. ಇವಾಗ ಒಳಗಡೆ ಹೋಗೋಣ. ಮೆಣಸಿನ್ಕಾಯಿ ನೋಡ್ರಿ ರೋಡ್ ಒಳಗೆ ಹೆಂಗೆ ಮಾರತ್ತಾರ. ಮೆಣಸಿನ್ಕಾಯಿ ಮಾರ್ಕೆಟ್ ಇವಾಗ ಜಾಸ್ತಿ ಬಂದೈತಿ. ನೀವು ನೋಡ್ತಿದ್ದೆ ರೋಡ್ ಮೇಲೆಲ್ಲ ಮೆಣಸಿನ್ಕಾಯಿ ಹಾಕ್ಬಿಟ್ರೆ. ಅದು 200 ಕಾಯಿ ಇದೆ. ಬಾಬಾ ಬಾಬಾ ಬಾಬಾ, ಇನ್ನೂ ಫೈನಲ್ ಆಗಿಲ್ಲ ರೇಟ್. ಹೆಂಗೆ ಅಣ್ಣ, ಹೆಂಗೈತಿ ಮೆಣಸಿನ್ಕಾಯಿ? ಭಾಳ ಐತಲ್ಲ ಮಾರ್ಕೆಟ್ ಒಳಗೆ ಇವತ್ತು. ಮೆಣಸಿನ್ಕಾಯಿ ಭಾಳ ಬಂದಿತ್ತಲ್ಲ, ಇನ್ನೂ ಫೈನಲ್ ಆಗಿಲ್ಲ ರೇಟ್. ಏನು ನಡೆದೈತಿ ರೇಟ್? ಹೌದಾ? ಏನು ಹೇಳತ್ತಾರ? ಇನ್ನೂ ಯಾವುದೂ ಫಿಕ್ಸ್ ಆಗಿಲ್ಲ. ಇವತ್ತಿನ ರೇಟ್ ಫಿಕ್ಸ್ ಆಗಿಲ್ಲ. ಹೌದಾ? ಮೆಣಸಿನ್ಕಾಯಿ ಮಾರ್ಕೆಟಿಗೆ ಭಾಳ ಬಂದೈತೆ, ನೀವು ನೋಡ್ತಿದ್ದೀರಿ. ಅಣ್ಣ ಏನು ನಡೆದೈತೆ ರೇಟ್? ಹೌದಾ? ಜಾಮೂನ್ಕಾಯಿ ಏನೈತೆ ರೇಟ್ ಕ್ವಿಂಟಲ್ಗೆ? ಒಂದು ಕ್ವಿಂಟಲ್ 46,000 ರೂಪಾಯಿ ಐತಿ ಜಾಮೂನ್ಕಾಯಿ. ಅಂದ್ರೆ 460 ರೂಪಾಯಿ ಕೆಜಿ ಬಿದ್ದಂಗೆ ಆತ. ಬೇರೆ ಕಡೆಯಿಂದ ಗಾಡಿಗಳೆಲ್ಲ ಬಂದಿರ್ತಾವ, ಲೋಡಿಂಗ್ ಅನ್ಲೋಡಿಂಗ್. ಬೇರೆ ಬೇರೆ ಊರಿಂದ ಬಂದಿರ್ತಾವ, ಬೇರೆ ಬೇರೆ ಸ್ಟೇಟಿಂದ ಬಂದಿರ್ತಾವ. APMC ಮಾರ್ಕೆಟ್ ಎಲ್ಲ ಕರೆಕ್ಟ್ ರೋಡ್ ಮಾಡಕತ್ತ ಬಿಟ್ರ. ಇನ್ನೂ ರೋಡ ಮುಗುದಿಲ್ಲವ. ಎಲ್ಲಿ ನೋಡ್ತಿಲ್ಲ ರೊಜ್ಜ ಐತೆ. ಮಾರ್ಕೆಟ್ ಒಳಗೆ ಇವತ್ತು ಶುಂಠಿ ರೇಟ್ ಬಂದ್ಬಿಟ್ಟು 140 ರೂಪಾಯಿ ಕೆಜಿ ಐತಿ. ಬೆಳ್ಳುಳ್ಳಿ 320 ರೂಪಾಯಿ. ಜವಾರಿ ಹೆವಿ ರೇಟ್ ಐತಿ ಮಾತ್ರ ಇವತ್ತು. ಬಾಬಾ ಬಾಬಾ, ಜಾನೂರು ಮೆಣಸಿನ್ಕಾಯಿ 400 ರೂಪಾಯಿ ಕೆಜಿ ಅಂತ. ಬಾಬಾ ಬಾಬಾ, ನೀವು ನೋಡತ್ತೀರಿ ನಮ್ಮ APMC ಮಾರ್ಕೆಟ. ರೋಡ್ ಮಾಡತ್ತಾರ. ರೋಡ್ ಮಾಡಕತ್ತಿಂದ ಇಷ್ಟು ತ್ರಾಸ ಆಗೈತಿದೆ. ಇಲ್ಲ ಮೊದಲು ಚಲೋ ಐತಿದ. ಮೆಣಸಿನ್ಕಾಯಿ ನೋಡ್ರಿ ಇವಾಗ ರೈತರು ತೊಗೊಂಬಂದಾರ. ಸವಾಲ್ ನಡೆತೈತಿ.
ಅಲ್ಲೇ ಮೆಣಸಿನ್ಕಾಯಿ ತೊಗೊಂಡು ಇವತ್ತು ಮನೆಗೆ ಹೋಗ್ಬಿಡೋಣ. ಉಳ್ಳಾಗಡ್ಡಿ ಒಂದು ತೊಗೊಂಡ್ವಿ. ಉಳ್ಳಾಗಡ್ಡಿ ನೋಡ್ತಿದ್ದೀರಿ ನೀವು. ಗೋಧಿ ಜೋಳ ತೊಗೊಂಡಾಯ್ತಾ. ಇವಾಗ ಬೆಲ್ಲ ಮೆಣಸಿನ್ಕಾಯಿ ತೊಗೊಂಡು ಮನೆಗೆ ಹೋಗೋದು. ಇವಾಗ ಬೆಲ್ಲ ನೋಡ್ತಿದ್ದೀರಿ ನೀವು. ಆರ್ಗಾನಿಕ್ ಐತೆ, ಕೆಮಿಕಲ್ಲು ಐತಿಲ್ಲ. ಇದೇನು ನೋಡ್ತಿದ್ದೀರಿ ಇದು ಆರ್ಗಾನಿಕ್ ಬೆಲ್ಲ ಇದೆ. ಇದೇನು ನೋಡ್ತಿದ್ದೀರಿ ಇದು ಕೆಮಿಕಲ್ ಬೆಲ್ಲ ಇದೆ. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.